ಉತ್ತರ ಪ್ರದೇಶದ ರಾಂಪುರದಲ್ಲಿರುವಂತಹ ಮೊಹಮ್ಮದ್ ಅಲಿ ಜವಾಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋಲಾಹಲ ಎದ್ದಿದೆ. ಆ ವಿಶ್ವವಿದ್ಯಾಲಯದ 38 ಕಟ್ಟಡಗಳನ್ನ ಕೆಡವೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಅಲ್ಲಿ ಎಂಜಿನಿಯರಿಂಗ್ ನಿಂದ ಹಿಡಿದು ಕಾನೂನಿನವರೆಗೆ ಕಾಲೇಜ್ಗಳಿವೆ. ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾರೆ. ಅಜಂ ಖಾನ್ ಅವರೊಂದಿಗಿನ ರಾಜಕೀಯ ಜಿದ್ದು, ಅವ್ರ ಮೇಲಿನ ದ್ವೇಷ ಒಂದು ವಿಶ್ವವಿದ್ಯಾಲಯವನ್ನ ನೆಲಸಮ ಮಾಡುವಂತ ಹಂತಕ್ಕೆ ತಲುಪಿದೆಯಾ? ಇದು ಸಮಾಜ ಮತ್ತೆ ಜಗತ್ತಿಗೆ ಯಾವ ಸಂದೇಶವನ್ನ ಕಳಿಸುತ್ತೆ? ಮುಂದಿನ ವರ್ಷದ ಚುನಾವಣೆಗಳು ಇದಕ್ಕೆ ಕಾರಣನ, ಅಥವಾ ಉತ್ತರ ಪ್ರದೇಶದಲ್ಲಿ ಆಳುವವರಿಗೆ ಎಲ್ಲಾ ಕಟ್ಟಡಗಳು ನಿಯಮ ಮೀರಿದ್ದಾಗಿನೇ ಕಾಣ್ತವೋ ಗೊತ್ತಿಲ್ಲ. ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸೋದಕ್ಕೆ 15 ದಿನಗಳ ಗಡುವನ್ನ ನೀಡಲಾಗಿದೆ. ಹಾಗಾದ್ರೆ ಕೆಡವಬೇಕಾದ ಏಕೈಕ ವಿಶ್ವವಿದ್ಯಾಲಯ ಇದಾಗಿದೆಯಾ? ವಿಶ್ವವಿದ್ಯಾಲಯದ 40 ಕಟ್ಟಡಗಳಲ್ಲಿ 38 ಕಟ್ಟಡಗಳ ನಿರ್ಮಾಣಕ್ಕೆ ಅಗತ್ಯ ಅನುಮತಿಯನ್ನ ಪಡೆಯಲಾಗಿಲ್ಲ ಅನ್ನುವಂಥ ಒಂದು ಕಾರಣವನ್ನ ನೀಡಲಾಗಿದ್ದು, ಇದು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಒಂದು ವಿಶ್ವವಿದ್ಯಾಲಯವನ್ನ ಕಣ್ಣೆದುರು ನೆಲಸಮ ಮಾಡುವಂತಹ ಒಂದು ಸನ್ನಿವೇಶ ಈ ದೇಶದಲ್ಲಿ ಯಾಕೆ ಬಂದಿದೆ ಅಂತ ಕಳವಳ ಆಗ್ತಾ ಇದೆ. ಸಮಾಜವಾದಿ ಪಕ್ಷದ ನಾಯಕ ಅಜಂ ಖಾನ್ ಸ್ಥಾಪಿಸಿದಂತಹ ವಿಶ್ವವಿದ್ಯಾಲಯ ಇದು. ಇದರ ಮುಮ್ತಾಜ್ ಸೆಂಟ್ರಲ್ ಲೈಬ್ರರಿ ಕಟ್ಟಡವನ್ನ ನೋಡಿದಾಗ ಅದನ್ನ 38 ಕಟ್ಟಡಗಳಲ್ಲಿ ಒಂದು ಅಂತ ಎಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಗ್ರಂಥಾಲಯದಲ್ಲಿ 40,000 ಪುಸ್ತಕಗಳಿವೆ, 12,000 ಆನ್ಲೈನ್ ಜರ್ನಲ್ಗಳಿವೆ. ಪ್ರತಿ ವರ್ಷ 5 ರಿಂದ 6,000 ಹೊಸ ಪುಸ್ತಕಗಳನ್ನ ಖರೀದಿ ಮಾಡಲಾಗುತ್ತೆ. ವಾಷಿಂಗ್ಟನ್ ನಲ್ಲಿರುವಂತಹ ಶ್ವೇತಭವನ ಮತ್ತೆ US ಕಾಂಗ್ರೆಸ್ ಕಟ್ಟಡಗಳಿಂದ ಸ್ಫೂರ್ತಿ ಪಡೆದು ಅಜಂ ಖಾನ್ ಈ ಸೆಂಟ್ರಲ್ ಲೈಬ್ರರಿ ಕಟ್ಟಡವನ್ನು ನಿರ್ಮಿಸಿದ್ರು. ಈಗ ಕೆಡವೋದಕ್ಕೆ 15 ದಿನಗಳ ಗಡುವನ್ನ ನೀಡಲಾದಂತಹ 38 ಕಟ್ಟಡಗಳಲ್ಲಿ ಇದು ಕೂಡ ಸೇರಿದೆ. ಜವಾಹರ್ ವಿಶ್ವವಿದ್ಯಾಲಯದ ಸಭಾಂಗಣಕ್ಕೆ ಗ್ರೀಕ್ ದೇವತೆ ಅಥೇನಾ ದೇವಾಲಯ ಸ್ಫೂರ್ತಿಯಾಗಿರಬಹುದು ಅಂತ ಹೇಳಲಾಗುತ್ತೆ. ಅಥೇನಾ ಬುದ್ಧಿವಂತಿಕೆ ಮತ್ತೆ ಯುದ್ಧದ ದೇವತೆ. ಕ್ರಿಸ್ತಪೂರ್ವ 430ರಲ್ಲಿ ಅಥೆನ್ಸ್ ನಲ್ಲಿ ನಿರ್ಮಿಸಲಾದಂತಹ ಕಟ್ಟಡ ಇವತ್ತಿಗೂ ಇದೆ. ಅದರ ಸ್ಫೂರ್ತಿಯಲ್ಲಿ 12 ವರ್ಷಗಳ ಹಿಂದೆ ರಾಂಪುರದಲ್ಲಿ ನಿರ್ಮಿಸಲಾದಂತಹ ಒಂದು ಕಟ್ಟಡವನ್ನ ಈಗ ಕೆಡವಲಾಗ್ತಾ ಇದೆ. ಈ ಕಟ್ಟಡಗಳ ವಿನ್ಯಾಸನೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೇಕಿರುವಂತಹ ಚೈತನ್ಯವನ್ನ ಸೇರಿಸೋ ಹಾಗಿದೆ. ಇಂಥ ಎಲ್ಲಾ ಕಟ್ಟಡಗಳನ್ನ ಯಾವುದೋ ಗೋದಾಮುಗಳನ್ನ ತೆರವುಗೊಳಿಸೋ ಹಾಗೆ ಕೆಡವೋದಕ್ಕೆ ಮುಂದಾಗಿರೋ ಹಾಗೆ ಕಾಣ್ತಾ ಇದೆ. ನಿಯಮಗಳನ್ನ ನೆಪವಾಗಿ ಮುಂದಿಡ್ಲಾಗ್ತಾ ಇದೆ. ಆದ್ರೆ ನಿಯಮಗಳನ್ನ ಅನುಸರಿಸಿದ ನಂತರನೂ ಕಟ್ಟಡಗಳನ್ನ ಕೆಡವಿದಂತಹ ಸಂದರ್ಭಗಳಿವೆ. ಎಲ್ಲದರ ಹಿಂದೆ ಇರೋದು ಕೇವಲ ರಾಜಕೀಯ ಪೈಪೋಟಿ ಅನ್ನೋದು ರಹಸ್ಯ ಏನಲ್ಲ. ಒಬ್ಬ ನಾಯಕನೊಂದಿಗಿನ ರಾಜಕೀಯ ಸ್ಪರ್ಧೆ ತಪ್ಪಲ್ಲ, ಆದ್ರೆ ಅದು ವಿಶ್ವವಿದ್ಯಾನಿಲಯವನ್ನ ಕೆಡವೋದಿಕ್ಕೆ ಮುಂದಾಗುವಷ್ಟರ ಮಟ್ಟಿಗೆ ದ್ವೇಷ ಆಗಬಹುದಾ? ಅಷ್ಟೊಂದು ಕಲ್ಪನೆ ಮತ್ತೆ ಉತ್ಸಾಹದಿಂದ ನಿರ್ಮಿಸಿದಂತಹ ಕಟ್ಟಡಗಳು ನೆಲಸಮ ಆಗ್ತವ? ಇಲ್ಲಿರುವಂತಹ ಎಲ್ಲಾ ಕಟ್ಟಡಗಳು ಕಣ್ಣೆದ್ರೆ ನೆಲಸಮ ಆದಾಗ 3,000 ವಿದ್ಯಾರ್ಥಿಗಳು ಮತ್ತೆ 90ಕ್ಕೂ ಹೆಚ್ಚು ಶಿಕ್ಷಕರ ಹೃದಯ ಮತ್ತೆ ಮನಸ್ಸಿಗೆ ಎಂಥ ಆಘಾತ ಆಗಬಹುದು. ಇಂಥ ಮೌಲ್ಯಯುತವಾದದ್ರ ಮೇಲೆ ನಿಯಮಗಳ ನೆಪದಲ್ಲಿ ಬುಲ್ಡೋಸರ್ ಅನ್ನ ಹರಿಸೋದು ಯಾವ ಥರದ ರಾಜಕೀಯ ಇದು? ಒಂದು ಕಡೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರದ್ಧಾಳುಗಳು ನೀಡಿರುವಂತಹ ಕೋಟಿಗಟ್ಟಲೆ ದೇಣಿಗೆಯನ್ನ ಲೂಟಿ ಮಾಡಿರುವಂತಹ ಹಗರಣ ಬಯಲಿಗೆ ಬಂದು ಚರ್ಚೆಯಲ್ಲಿದೆ. ರಾಮ ಮಂದಿರದ ನಿರ್ವಹಣೆ ಹಾಗೂ ಆಡಳಿತದ ಕುರಿತ ನೇರ ನಿಷ್ಠುರ ಪ್ರಶ್ನೆಗಳಿಗೆ ಇವತ್ತಿಲ್ಲಿ ಉತ್ತರ ಸಿಗ್ತಾ ಇಲ್ಲ. ಅದೇ ಹೊತ್ತಿಗೆ ಅದೇ ಉತ್ತರ ಪ್ರದೇಶದಲ್ಲಿ ವಿಶ್ವವಿದ್ಯಾನಿಲಯವನ್ನೇ ಧ್ವಂಸ ಮಾಡುವಂತ ಯೋಜನೆ ಜಾರಿಯಾಗ್ತಾ ಇದೆ. ಇಸ್ರೇಲ್ ಗಾಜಾದಲ್ಲಿನ ವಿಶ್ವವಿದ್ಯಾಲಯಗಳು ಮತ್ತೆ ಶಾಲೆಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಪ್ರಪಂಚದಾದ್ಯಂತ ಕೋಲಾಹಲ ಉಂಟಾಯಿತು. ಶಿಕಾಗೋ ವಿಶ್ವವಿದ್ಯಾಲಯ ಮತ್ತೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ವಿವರವಾದ ಅಧ್ಯಯನವನ್ನ ನಡೆಸಿದ್ವು. ಇಸ್ರೇಲ್ ಗಾಜಾದಲ್ಲಿನ 97%ಗಿಂತ ಹೆಚ್ಚು ಶಾಲಾ ಕಟ್ಟಡಗಳನ್ನ ನಾಶಪಡಿಸಿದೆ. ನ್ಯಾಯಮೂರ್ತಿ ಮುರಳೀಧರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮಿತಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಮತ್ತೆ ಶಾಲೆಗಳ ನಾಶದ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಗಾಜಾದಲ್ಲಿನ ವಿಶ್ವವಿದ್ಯಾಲಯದ ಮೇಲಿನ ದಾಳಿ ಮಾನವೀಯತೆಯ ವಿರುದ್ಧದ ಅಪರಾಧ ಆಗಿದೆ ಅಂತ ಹೇಳುತ್ತೆ. ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ಗಾಜಾದ ಜನರ ಭವಿಷ್ಯವನ್ನ ಕಸಿದುಕೊಂಡ ಹಾಗಾಗತ್ತೆ. ಯುದ್ಧದಲ್ಲಿನೇ ಆದ್ರೂ ಕೂಡ ಆಸ್ಪತ್ರೆಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡೋದು ಕೆಟ್ಟ ರೀತಿಯ ಕ್ರಮ ಅಂತ ಪರಿಗಣಿಸಲಾಗಿದೆ. ಇದನ್ನ ಯುದ್ಧದ ಘನತೆಗೆ ವಿರುದ್ಧ ಅಂತ ಕೂಡ ಪರಿಗಣಿಸಲಾಗಿದೆ. ಹಾಗಿರುವಾಗ ಇಲ್ಲೀಗ ಒಂದು ಇಡೀ ವಿಶ್ವವಿದ್ಯಾನಿಲಯವನ್ನೇ ನಿಯಮಗಳ ನೆಪದಲ್ಲಿ ಕೆಡವಲಾಗ್ತಾ ಇರೋದ್ರ ಅರ್ಥ ಏನು? ರಾಂಪುರ ಅಭಿವೃದ್ಧಿ ಪ್ರಾಧಿಕಾರದ ಉಪಾಧ್ಯಕ್ಷ ಮತ್ತೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಜಯ್ ಕುಮಾರ್ ದ್ವಿವೇದಿ 38 ಕಟ್ಟಡಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅವುಗಳನ್ನ ಜಿಲ್ಲಾ ಪಂಚಾಯತ್ ಅನುಮೋದಿಸಿಲ್ಲ ಅಂತ ಹೇಳಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ವಿಶ್ವವಿದ್ಯಾಲಯದ ವಾದ ಏನು ಅಂತ ಅಂದ್ರೆ, ರಾಂಪುರ ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರೋ ಮೊದಲೇನೆ ಈ ವಿಶ್ವವಿದ್ಯಾಲಯದ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ. ರಾಂಪುರ ಅಭಿವೃದ್ಧಿ ಪ್ರಾಧಿಕಾರ ಸೆಪ್ಟೆಂಬರ್ 2014ರಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ವಿಶ್ವವಿದ್ಯಾಲಯ ಜಿಲ್ಲಾ ಪಂಚಾಯತ್ ಅನುಮೋದಿಸಿದಂತಹ 2 ಕಟ್ಟಡಗಳ ಯೋಜನೆಗಳನ್ನ ಹೊಂದಿತ್ತು. ಅಂದ್ರೆ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕರು ನಿಯಮಗಳ ಬಗ್ಗೆ ತಿಳಿದಿದ್ರು. ಮುಂದಿನ 15 ದಿನಗಳಲ್ಲಿ ವಿಶ್ವವಿದ್ಯಾಲಯ ಈ 38 ಕಟ್ಟಡಗಳನ್ನ ಕೆಡವುದೇ ಇದ್ರೆ ಸರ್ಕಾರನೇ ಕ್ರಮವನ್ನ ಕೈಗೊಳ್ಳುತ್ತೆ ಮತ್ತೆ ಅದರ ಖರ್ಚನ್ನ ವಿಶ್ವವಿದ್ಯಾಲಯದಿಂದ ವಸೂಲಿ ಮಾಡುತ್ತೆ.
ಅಜಂ ಖಾನ್ ವಿರುದ್ಧ ಹಲವು ಪ್ರಕರಣಗಳಿವೆ. ಮಾಧ್ಯಮ ವರದಿಗಳ ಪ್ರಕಾರ ಅಜಂ ಖಾನ್ 80ಕ್ಕೂ ಹೆಚ್ಚು ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಅವುಗಳಲ್ಲಿ 30 ಪ್ರಕರಣಗಳು ಜವಾಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿವೆ. ಲೋಕೋಪಯೋಗಿ ಇಲಾಖೆ ಈಗ ಜವಾಹರ್ ವಿಶ್ವವಿದ್ಯಾಲಯದೊಳಗೆ ನಿರ್ಮಾಣ ಮಾಡಲಾದಂತಹ ಒಂದು ರಸ್ತೆಯನ್ನ ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಿದೆ. ಅದನ್ನ ತನ್ನ ನಿರ್ವಹಣೆಗೆ ತೆಗೆದುಕೊಂಡಿದೆ. ಲೋಕೋಪಯೋಗಿ ಇಲಾಖೆ ವಿಶ್ವವಿದ್ಯಾಲಯದ ಗೇಟ್ನಲ್ಲಿ ಇದು ಸಾರ್ವಜನಿಕ ರಸ್ತೆ ಅಂತ ಒಂದು ಫಲಕವನ್ನು ಹಾಕಿದೆ. 6 ವರ್ಷಗಳ ಕಾಲ ಕಾದ ಬಳಿಕ ಈ ವಿಶ್ವವಿದ್ಯಾಲಯ ಅಲ್ಪಸಂಖ್ಯಾತ ಸಂಸ್ಥೆಯ ಸ್ಥಾನಮಾನವನ್ನು ಪಡ್ಕೊಂಡಿದೆ. 2013ರಿಂದಾನು ಆ ಸ್ಥಾನಮಾನವನ್ನು ಹೊಂದಿದೆ. ಕಳೆದ 5 ವರ್ಷಗಳಿಂದ ವಿಶ್ವವಿದ್ಯಾಲಯದ ವಿರುದ್ಧ ತನಿಖೆ ನಡೀತಾ ಇದೆ. ಮತ್ತೆ ಈಗ ಇದರ ನಡುವೆನೆ ಇಡೀ ವಿಶ್ವವಿದ್ಯಾಲಯವನ್ನೇ ನೆಲಸಮ ಮಾಡುವಂತ ತಯಾರಿ ನಡೆದಿದೆ. ಭಾರತದಂತಹ ದೇಶದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನ ಕೆಡವಲಾಗ್ತಾ ಇದೆ. ಮತ್ತೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯೆಯನ್ನು ಬರೆಯಲಾಗ್ತಾ ಇದೆ. ವಿಶ್ವವಿದ್ಯಾಲಯದ ಕಟ್ಟಡಗಳನ್ನ ಯಾಕೆ ಕೆಡವಲಾಗ್ತಾ ಇದೆ? ಅದಕ್ಕಾಗಿ ಹಣವನ್ನ ಖರ್ಚು ಮಾಡಲಾಗಿದೆ. ಸರ್ಕಾರ ಆ ಕಟ್ಟಡಗಳನ್ನ ತನ್ನ ನಿಯಂತ್ರಣಕ್ಕೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಅನೇಕರು ಕೇಳ್ತಾ ಇದ್ದಾರೆ. ಆದ್ರೆ ಜವಾಹರ್ ವಿಶ್ವವಿದ್ಯಾಲಯದ ಭವಿಷ್ಯವನ್ನ ಮುಚ್ಚಲಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಯಮಗಳನ್ನ ಕಂಡುಹಿಡಿದು ಸರ್ಕಾರ ಅನುಷ್ಠಾನಕ್ಕೆ ಮುಂದಾದ್ರೆ 15 ದಿನಗಳಲ್ಲಿ ಎಷ್ಟು ಖಾಸಗಿ ಮತ್ತೆ ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನ ನೆಲಸಮ ಮಾಡಬೇಕಾಗಿ ಬರಬಹುದು. ಅದಕ್ಕಾಗಿನೇ ಇಲ್ಲಿ ಈ ವಿಶ್ವವಿದ್ಯಾಲಯ ಏನ್ ಹೇಳ್ತಾ ಇದೆ ಅನ್ನೋದಾಗ್ಲಿ, ಅದು ಬಿಂಬಿಸ್ತಾ ಇರುವಂತಹ ಮೌಲ್ಯವಾಗ್ಲಿ ನಗಣ್ಯ ಆಗ್ಬಿಡುತ್ತೆ. ಅಜಂ ಖಾನ್ ಸುತ್ತಲಿನ ರಾಜಕೀಯ ಯಾವ ಹಂತವನ್ನ ತಲುಪಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಈ ದೇಶಕ್ಕೆ ಇವತ್ತು ಶಾಲೆಗಳು ಮತ್ತೆ ವಿಶ್ವವಿದ್ಯಾಲಯಗಳು ಅಗತ್ಯ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಬಂದಿದೆ. ಜವಾಹರ್ ವಿಶ್ವವಿದ್ಯಾಲಯ ನೆಲಸಮ ಆಗ್ತಾ ಇರೋದು ಯಾರ ಸಂತೃಪ್ತಿಗಾಗಿ ಅಂತ ಯೋಚನೆ ಮಾಡಿದ್ರೆ ಇವತ್ತಿನ ಭಾರತದ ರಾಜಕೀಯ ಬಹುಶಃ ಗ್ರಹಿಕೆಗೆ ಬರುತ್ತೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.